ಒಂದಾನೊಂದು ಊರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ಅವನು ಪ್ರತಿದಿನ ವ್ಯಾಪಾರ ಮಾಡುತ್ತಾ ಹೋಗುತ್ತಾ ಬರುತ್ತಾ ಇದ್ದನು. ಅವನು ಹೋಗುವ ದಾರಿ ಬೆಟ್ಟ ಗುಡ್ಡ ಕಾಡುಗಳಿಂದ ತುಂಬಿತ್ತು. ಹೀಗೆ ಅವನು ವ್ಯಾಪಾರ ಮಾಡಿಕೊಂಡು ಬರುವಾಗ ಒಂದು ದಿನ ಕಳ್ಳರ ಕೈಗೆ ಸಿಕ್ಕಿ ಹಾಕಿಕೊಂಡನು. Help, please help me, please help me. ಹೀಗೆ ಅವನು ನರಳುತ್ತಿರುವಾಗ ಅದೇ ದಾರಿಯಲ್ಲಿ ಸ್ವಲ್ಪ ಸಮಯದ ನಂತರ ಅದೇ ಊರಿನ ಆ ವ್ಯಾಪಾರಿ ಇರುವ ಊರಿನ ಒಬ್ಬ ರಾಜಕೀಯ ವ್ಯಕ್ತಿ ಬಂದನು. ಅವನು ಈ ವ್ಯಕ್ತಿಯನ್ನು ಕಂಡು ಅವನ ಬಳಿ ಹೋಗದೆ ಅವನನ್ನು ಕಂಡು ಓರೆಯಾಗಿ ಹೊರಟು ಹೋದನು. ಸ್ವಲ್ಪ ಸಮಯದ ನಂತರ ಅದೇ ಮಾರ್ಗವಾಗಿ ಅದೇ ಊರಿನ ಒಬ್ಬ ಧಾರ್ಮಿಕ ವ್ಯಕ್ತಿ ಬಂದನು. ಅವನು ಸಹ ಈ ವ್ಯಕ್ತಿಯನ್ನು ನೋಡಿ ಅವನನ್ನು ಗಮನಿಸದೆ ಅವನನ್ನು ಕಂಡು ಕಾಣದಂತೆ ಓರೆಯಾಗಿ ಹೊರಟು ಹೋದನು. ನಂತರ ಅದೇ ದಾರಿನಲ್ಲಿ ಒಬ್ಬ ಬಡ ವ್ಯಕ್ತಿ ಸಮಾರ್ಯ ಅನ್ನುವಂಥ ಒಂದು ಸೀಮೆಯ ಬಡತನದ ವ್ಯಕ್ತಿ ಆ ಒಂದು ಸ್ಥಳಕ್ಕೆ ಬಂದನು. ಅವನು ಸಹ ವ್ಯಾಪಾರಿಯಾಗಿದ್ದನು. ಆ ಸಮಾರ್ಯದವನು ಅಲ್ಲಿ ಬಿದ್ದು ನರಳುತ್ತಿದ್ದ ವ್ಯಕ್ತಿಯನ್ನು ಕಂಡು ಕನಿಕರಿಸಿ ಅವನ ಬಳಿ ಹೋಗಿ ಅವನಿಗೆ ನೀರು ಕುಡಿಸಿ ಆಹಾರ ತಿನ್ನಿಸಿ ಅವನ ಗಾಯಗಳಿಗೆ ಎಣ್ಣೆಯನ್ನು ಹಚ್ಚಿ ಅವನ ಗಾಯಗಳನ್ನು ಕಟ್ಟಿ ತನ್ನ ಸ್ವಂತ ವಾಹನದಲ್ಲಿ ಅವನನ್ನು ಕೂಡಿಸಿಕೊಂಡು ಸ್ವಲ್ಪ ದೂರದಲ್ಲಿ ಇರುವ ಒಂದು ಚಿಕ್ಕ ಆಸ್ಪತ್ರೆಗೆ ಅವನನ್ನು ಸೇರಿಸಿ ವೈದ್ಯರ ಬಳಿ ಮಾತಾಡಿ ಅವನ ಚಿಕಿತ್ಸೆಗೆ ಬೇಕಾಗುವಷ್ಟು ಹಣವನ್ನು ಕೊಟ್ಟು ಹಿಂತಿರುಗಿ ಬರುವಾಗ ಏನಾದರೂ ಹೆಚ್ಚಿನ ಹಣ ಆಗಿದ್ದರೆ ನಾನು ಕೊಡುತ್ತೇನೆ ಎಂದು ಹೇಳಿ ಅವನನ್ನು ಆ ವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಿ ಹೊರಟು ಹೋದನು.
ಮಕ್ಕಳೇ, ಹಾಗಾದರೆ ನೋಡಿದಿರಲ್ಲ ಈ ಒಂದು ಘಟನೆಯನ್ನು. ಕಷ್ಟದಲ್ಲಿದ್ದ ಆ ವ್ಯಕ್ತಿಗೆ ಸಹಾಯ ಮಾಡಲು ಬಂದಂಥ ಆ ಜನರಲ್ಲಿ ಆ ವ್ಯಕ್ತಿಗೆ